ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಮನೇಲಿ ಅಳಸಂದೆಕಾಯಿ ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡವ ಹೇಗಿದೆ ಅಂತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ, ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಈಗ ನಾನು ಒಂದು 3/4 ಕಪ್ಪಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ನೀರು ಸೇರಿಸಿದ್ದೀನಿ. ನಾನು ಒಂದು 3-4 ಜನಕ್ಕೆ ಆಗೋಷ್ಟು ಮಾಡ್ಕೋತಾ ಇದ್ದೀನಿ. ಒಂದೆರಡು ಟೈಮ್ಗೆ ಆಗುತ್ತೆ ಈ ಸಾಂಬಾರು. 3 ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಸೇರಿಸಿದ್ದೀನಿ. ಸ್ವಲ್ಪ ಅರಿಶಿನ, ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಒಂದು ಗೆಡ್ಡೆ ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ. ಇಷ್ಟನ್ನು ಸೇರಿಸಿ ಇದಕ್ಕೆ ಆರ್ಗ್ಯಾನಿಕ್ ಸಾಂಬಾರು ಪೌಡರ್ ಇದು. ಈ ಸಾಂಬಾರು ಪೌಡರ್ ತುಂಬ ಟೇಸ್ಟಿಯಾಗಿರುತ್ತೆ. ಇದು ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು ಪೌಡರ್ ಇದು. ಬೇಳೆ ಸಾಂಬಾರ್ಗೆ ಹಾಕೋದು. ಇದಕ್ಕೆ 2 ಸ್ಪೂನು ಸಾಂಬಾರು ಪುಡಿ ಸೇರಿಸ್ತಾ ಇದ್ದೀನಿ. 2 ಸ್ಪೂನ್ ಹಾಕೋಬೋದು, ಏನು ಖಾರ ಏನು ಇರೋದಿಲ್ಲ ಇದು. ನೋಡಿ, ಇದು ಚೊಟ್ಟು ತಗಣಿಕಾಯಿ ಅಂತೀವಿ ನಮ್ಮ ಕಡೆ. ನಮ್ಮ ಮಂಡ್ಯ ಕಡೆ ಅದೇ ಹೆಸ್ರು ಅದಕ್ಕೆ, ಚೊಟ್ಟು ತಗಣಿಕಾಯಿ. ಇವಾಗ ಬೇಳೆ ಬೇಯಿಸೋಕೆ ಇಡ್ತಾ ಇದ್ದೀನಿ. ಸ್ಟವ್ ಆನ್ ಮಾಡಿ ಒಂದು 4 ವಿಸಲ್ ಕೂಗಿಸ್ಕೊತೀನಿ ಬೇಳೆ ಚೆನ್ನಾಗಿ ಬೇಯಬೇಕು. ಇವಾಗ ಕಾಯಿನ ಕಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಉದ್ದ ಈ ಸೈಜ್ ಕಟ್ ಮಾಡಿದ್ರೆ ಸಾಕು. ಇದನ್ನು ಸ್ವಲ್ಪ ನೀರು ಹಾಕಿ ಸಪ್ರೇಟಾಗಿ ಬೇಯಿಸ್ತಾ ಇದ್ದೀನಿ. ಇದನ್ನು ನಾನು ಅದ್ರ ಜೊತೆಗೆ ಸೇರಿಸ್ತಾ ಇಲ್ಲ. ಚೆನ್ನಾಗಾಗುತ್ತೆ ಸಾಂಬಾರು ಈ ಥರ ಮಾಡಿದ್ರೆ. ಈ ಸ್ಟೈಲಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಇದು ಆರ್ಗ್ಯಾನಿಕ್ ಉಪ್ಪು, ಅದಕ್ಕೆ ಆ ಥರ ಕಲ್ಲರ್ ಇದೆ. ನೋಡಿ, ಬೇಳೆ 4 ವಿಸಲ್ ಕೂಗಿಸಿದೆ. ಚೆನ್ನಾಗಿ ಬೆಂದಿದೆ ಬೇಳೆ. ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ, ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ಈಗ ಕಾಯಿ ಸಪ್ರೇಟಾಗಿ ಬೇಯಿಸಿದ್ನಲ್ಲ, ಅದನ್ನ ಅದರೊಳಗಡೆ ಸೇರಿಸಿದ್ದೀನಿ ನೋಡಿ. ಈಗ ಒಗ್ಗರಣೆಗೆ ರೆಡಿ ಮಾಡ್ತಾಯಿದ್ದೀನಿ. ಮತ್ತು ಬೇಯಿಸೋಕ್ಕಿಟ್ಟು ಸಪ್ರೇಟಾಗಿ ಒಗ್ಗರಣೆಗೆ ಇಡ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ ಈ ಸಾರು. ಮುದ್ದೆಗೂ ಚೆನ್ನಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ ಇದು. ಅದಕ್ಕೊಂದು 2 ಸ್ಪೂನಷ್ಟು ಆಯಿಲ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಅರ್ಧ ಗೆಡ್ಡೆ ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಚೆನ್ನಾಗೆ ಕಲರ್ ಬರಬೇಕು ಈರುಳ್ಳಿ ಅದು. ಸ್ವಲ್ಪ ಕರಿಬೇವು, ಸ್ವಲ್ಪನೇ ಇದ್ದದ್ದು, ಖಾಲಿ ಆಗೋಗಿತ್ತು ಕರಿಬೇವು, ಅದಕ್ಕೆ ಸ್ವಲ್ಪನೇ ಇದ್ದದ್ದು, ಅದನ್ನೇ ಹಾಕ್ತಾಯಿದ್ದೀನಿ. ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅದು. ಕೊತ್ತಂಬರಿ ಸೊಪ್ಪು ಮೇಲೆ ಉದುರಿಸೋ ಬದಲು ಈ ಥರ ಆಯಿಲಲ್ಲಿ ಫ್ರೈ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ರೋಸ್ಟ್ ಆದ ತಕ್ಷಣ ಇದು ಸಾಂಬಾರಿಗೆ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಒಂದು ಒಣಮೆಣ್ಸಿನ್ಕಾಯಿ ಸೇರಿಸ್ತಾ ಇದ್ದೀನಿ. ಈ ಒಗ್ಗರಣೆನೇ ಇರೋದು. ಈ ಥರ ಚೆನ್ನಾಗಿ ಒಗ್ಗರಣೆ ಮಾಡಿ ಚೆನ್ನಾಗಿ ಫ್ರೈ ಮಾಡಿ ಹಾಕಿದ್ರೆ ಸಾರು ತುಂಬ ರುಚಿಯಾಗಿರುತ್ತೆ ಇದು. ಈರುಳ್ಳಿ ಚೆನ್ನಾಗಿ ಕಲ್ಲರ್ ಬರಬೇಕು, ಅದು ಅಲ್ಲಿ ತನಕನೂ ಸಿಮ್ಮಲ್ಲೇ ಇಟ್ಕೊಂಡು ಒಗ್ಗರಣೆ ರೆಡಿ ಮಾಡಬೇಕು ಇದಕ್ಕೆ. ಸಾರು ಕುದೀತಾ ಇದೆ ನೋಡಿ, ಅದರೊಳಗಡೆ ಸೇರಿಸ್ತಾ ಇದ್ದೀನಿ. ಇಷ್ಟೇ, ತುಂಬ ಸಿಂಪಲ್ ಈ ಸಾಂಬಾರು. ನೀವೊಂದು ಸಲ ಟ್ರೈ ಮಾಡಿ ಅಲಸಂದೆಕಾಯಿ ಸಾಂಬಾರನ್ನ. ತುಂಬ ರುಚಿಯಾಗಿರುತ್ತೆ. 3 ಟೊಮೊಟೊ ಸೇರಿಸಿದ್ನಲ್ಲ, ನಾನು ಹುಳಿ ಏನು ಸೇರಿಸ್ತಾ ಇಲ್ಲ ಇದಕ್ಕೆ. ಕರೆಕ್ಟಾಗಿರುತ್ತೆ ಸಾಂಬಾರು ಇದು. ಹುಣಸೆಹಣ್ಣೇನು ಬೇಕಾಗಿರೋದಿಲ್ಲ ಇದಕ್ಕೆ. ನೋಡಿ, ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು. ಒಂದು ಪಾತ್ರೆಗೆ ಹಾಕತ್ತಾ ಇದ್ದೀನಿ. ನೋಡಿ, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.